ಹೀಗೆ ಮಾತಾಡ್ತಿರ್ಬೇಕಾದ್ರೆ ಮನೇಲಿ ಯಾರೊಬ್ಬರು ಕೇಳಿದ್ರು ಪರಿಚಯ ಇರೋರು, ಅಲ್ಲ ಆರ್ಥರೈಟಿಸ್ ಅಂತೀರಾ, ನೀವು ಇವಾಗ ತಾನೇ ಹೇಳಿದ್ರೆ ಹಳೆ ವೀಡಿಯೋಲಿ ಹೇಳಿದ್ವಲ್ಲ, ಆರ್ಥರೈಟಿಸು ಹಲವಾರು ಕಾರಣಗಳಿಂದಾಗುತ್ತೆ, ಅದೊಂದು ಸಿಂಪ್ಟಮ್ಮು, ಅದು ಡಯಾಗ್ನೋಸಿಸ್ ಅಲ್ಲ, ಅದು ಎಷ್ಟೊಂದು ಯಾವ್ಯಾವುದೋ ಕಾಯಿಲೆಗಳಿಂದ ಆರ್ಥರೈಟಿಸ್ ಆಗುತ್ತೆ ಅಂತ ಹೇಳಿದ್ರಲ್ಲ, ಹಾಗಿದ್ರೆ ಹೇಗೆ ಡಯಾಗ್ನೋಸ್ ಮಾಡ್ತೀರಾ ನೀವು? ಎಲ್ಲದಕ್ಕೊಂದೇ ಔಷಧಿ ಕೊಟ್ಬಿಟ್ರೆ ಆಯ್ತಲ್ಲ? ಆ ಥರ ಇರಲ್ಲ. ಯಾಕಂತ ಹೇಳಿದ್ರೆ ಮೊದಲೇ ಹೇಳ್ದಂಗೆ ನಮ್ಮ ಇಮ್ಯೂನ್ ಸಿಸ್ಟಮ್ ತುಂಬ ಸ್ಪೆಸಿಫಿಕ್ಕಾಗಿ ಕೆಲಸ ಮಾಡುತ್ತೆ. ಕೆಲವ್ರಿಗೆ ಒಂದು ಥರ ಇರುತ್ತೆ, ಕೆಲವ್ರಿಗೆ ಇನ್ನೊಂದು ಥರ ಇರುತ್ತೆ, ಕೆಲವ್ರಿಗೆ ಒಂದು ಕಾಯಿಲೆ ಬರೆಸುತ್ತೆ, ಇನ್ನು ಕೆಲವ್ರಿಗೆ ಬೇರೆ ಕಾಯಿಲೆ ಬರೆಸುತ್ತೆ. ಆದರೂ ಇದರಲ್ಲೆಲ್ಲ ಆರ್ಥರೈಟಿಸ್ ಇರುತ್ತೆ. ಇನ್ನು ಹೆಂಗೆ ಡಯಾಗ್ನೋಸ್ ಮಾಡ್ತೀವಿ ಅಂದರೆ ಮುಖ್ಯವಾಗಿ 3 ಅಂಶ ನೋಡ್ತೀವಿ ನಾವು. ಯಾರಾದರೂ ಒಬ್ಬರು ಪೇಷಂಟ್ ಬಂದಾಗ ನಮ್ಮ ಹತ್ರ, ನನಗೆ ಜಾಯಿಂಟ್ ಪೇಯ್ನ್ ಇದೆ, ಮಂಡಿ ನೋವಿದೆ, ಎಲ್ಲೋ ಕೈ ನೋವಿದೆ, ಕತ್ತಲ್ಲಿ ನೋವಿದೆ ಅಂತ ಹೇಳಿದಾಗ ನಾವು ಫಸ್ಟ್ ಕೇಳೋದು ಅವ್ರ ಹಿಸ್ಟ್ರಿ ಕೇಳ್ತೀವಿ. ಕೂತ್ಕೊಂಡು ನಿಮ್ಗೆ ಎಷ್ಟು ದಿನದಿಂದ ಇದೆ, ಯಾವ್ಯಾವ ಜಾಯಿಂಟಲ್ಲಿ ನೋವಿದೆ, ಎಷ್ಟು ಸಲ ಬರುತ್ತೆ ಒಂದು ವರ್ಷಕ್ಕೆ, ನಿರಂತರವಾಗಿರುತ್ತಾ ಇಲ್ಲ ಬಿಟ್ಟು ಬರುತ್ತಾ, ಯಾವಾಗಾರ ಬೆಳಗಿನ ಜಾವ ಹೆಚ್ಚಿರುತ್ತಾ, ಸಂಜೆಗೆ ಹೆಚ್ಚಿರುತ್ತಾ, ಕೆಲಸ ಮಾಡಿದಾಗ ಹೆಚ್ಚಾಗುತ್ತಾ, ಕೆಲಸ ಮಾಡದಿರ್ಬೇಕಾದ್ರೆ ಹೆಚ್ಚಾಗುತ್ತಾ, ಈ ಥರ ನಾನಾ ಪ್ರಶ್ನೆಗಳನ್ನ ಕೇಳ್ತೀವಿ ನಾವು. ಅವ್ರಿಗೂ ಅನಿಸ್ತಿರ್ಬೇಕು, ಯಾಕೆ ಇಷ್ಟೊಂದು ಕೇಳ್ತಿದ್ದಾರಪ್ಪ ಇವ್ರು ನಮ್ಮನ್ನ ಅಂತ. ಇಷ್ಟು ಪ್ರಶ್ನೆಗಳು ಕೇಳಾದ್ಮೇಲೆ ನಮ್ಮ ತಲೆಯಲ್ಲಿ ಇವು ಪಾಸಿಬಿಲಿಟೀಸ್ ಅಂತ ಬಂದ್ಬಿಡುತ್ತೆ. ಅದಾದಮೇಲೆ 2ನೇ ಹಂತಕ್ಕೆ ಹೋಗ್ತೀವಿ. 2ನೇ ಹಂತ ಏನು ಅಂತ ಹೇಳಿದ್ರೆ, ಪೇಷಂಟ್ ಕೈ ಅಥವಾ ಎಲ್ಲಿ ಜಾಯಿಂಟ್ ಪೇಯ್ನ್ ಇದೆಯೋ ಅದನ್ನ ನಾವು ಪರಿಶೀಲಿಸಿ ನೋಡ್ತೀವಿ. ಒತ್ತುಬಿಟ್ಟು ನೋಡ್ತೀವಿ, ಇಲ್ಲ ಅದನ್ನ ಬಳಸ್ಬಿಟ್ಟು ನೋಡ್ತೀವಿ, ಎಷ್ಟು ಮೂಮೆಂಟ್ ಆಗ್ತಿದೆ ಆ ಜಾಯಿಂಟಲ್ಲಿ ನೋಡ್ತೀವಿ, ನೋವು ಎಷ್ಟಿದೆ ಅಂತ ನೋಡ್ತೀವಿ, ಊತ ಎಷ್ಟಿದೆ ಅಂತ ನೋಡ್ತೀವಿ, ಅದ್ರ ಜೊತೆ ಬೇರೆ ಎಲ್ಲರೂ ನೋವಿದೆ ಅಂತಲೂ ನೋಡ್ತೀವಿ ನಾವು. ಎಂಥಸೈಟಿಸ್, ಡ್ಯಾಕ್ಟಿಲೈಟಿಸ್ ಅಂತೆಲ್ಲ ಹೇಳ್ತೀವಿ, ಅವೆಲ್ಲನೂ ನೋಡ್ತೀವಿ. ಇವೆರಡು ಆಗಿದ ತಕ್ಷಣ ಒಬ್ಬರು ರುಮೆಟಾಲಜಿಸ್ಟ್ ಎಲ್ಲ ಡಾಕ್ಟ್ರಿಗೆ ಒಂದು 3ರಿಂದ 4 ಡೌಟ್ಸ್ ಬರುತ್ತೆ. ಅಂದರೆ ಇವು 3 ಇಲ್ಲ 4 ಇದರಲ್ಲಿ ಒಂದು ಡಯಾಗ್ನೋಸಿಸ್ ನಿಮ್ಮದಪ್ಪ. ಇವಾಗ ನಾವು ಇದನ್ನ ಡಯಾಗ್ನೋಸ್ ಖಂಡಿತವಾಗ್ಲೂ ಮಾಡೋಕ್ಕೆ ಕೆಲವೊಂದು ಬ್ಲಡ್ ಟೆಸ್ಟ್ ಇಲ್ಲ ಕೆಲವೊಂದು ಎಕ್ಸ್ರೇಸ್ ಮಾಡ್ತೀವಿ, ಅಥವಾ ಇನ್ನೂ ಕೆಲವರಿಗೆ ಏನು ಮಾಡ್ತೀವಿ, MRI ಮಾಡಿಸ್ತೀವಿ. ಸೊ ಈ ಥರ ನೆಕ್ಸ್ಟ್ 3ನೇ ಹಂತ ಏನು ಅಂತ ಹೇಳಿದ್ರೆ ಪರಿಶೀಲನೆ. ಅಂದರೆ ಲ್ಯಾಬೊರೇಟ್ರಿ ಟೆಸ್ಟ್ ಇಲ್ಲ ಎಕ್ಸ್ರೇ ಇಲ್ಲ MRI. ಸೊ ಈ ಥರ ಮಾಡಾದಮೇಲೆ ಈ ಫಸ್ಟ್ ಎರಡು ಹಂತದಲ್ಲಿ ನಾವು ಒಂದು 5 ಡಯಾಗ್ನೋಸಿಸ್ ಇಟ್ಟಿರ್ತೀವಲ್ಲ, ಈ 3ನೇ ಹಂತದಲ್ಲಿ ಏನು ರಿಪೋರ್ಟ್ ಬರುತ್ತೋ ಅದ್ರ ಪ್ರಕಾರ ನಾವು 1-2ರಲ್ಲಿ ಅದನ್ನ ಕಡಿಮೆ ಮಾಡ್ತೀವಿ. ಅಂದರೆ 1-2 ಡಯಾಗ್ನೋಸಿಸ್ಗೆ ನಾವು ಫಿಕ್ಸ್ ಮಾಡ್ತೀವಿ. ಈ ರೀತಿ ಯಾರಾದರೂ ಒಬ್ಬರು ಜಾಯಿಂಟ್ ಪೇಯ್ನ್ ಅಂತ ಬಂದರೆ ಸುಮಾರು 25ರಿಂದ 30 ನಿಮಿಷ ಅವ್ರ ಹಿಸ್ಟ್ರಿ, ಅವ್ರ ಪರಿಶೀಲನೆ ಆಗುತ್ತೆ. ಅದಾದಮೇಲೆ ಲ್ಯಾಬೊರೇಟ್ರಿ ಟೆಸ್ಟೆಲ್ಲ ಆಗುತ್ತೆ. ಅದಾದಮೇಲೆ ಬಂದು ನಾವು ಅವ್ರಿಗೆ ಇದೇ ಡಯಾಗ್ನೋಸಿಸ್ ಅಂತ ಖಂಡಿತವಾಗ್ಲೂ ಹೇಳ್ಬೋದು.